ಒಳ್ಳೆಯ ಡೈರೆಕ್ಟ್ ಅಂತ ಒಂದಷ್ಟು ಜನ ಹೇಳೂ ಇದ್ದಾರೆ, ಅದನ್ನು ನಂಬ್ತೀನಿ ನಾನು, ಸುಳ್ಳೇ ಇರಬಹುದು ಅದು. ಮತ್ತು ಅದೇ ಮುಂದಿನ ದಿನಗಳಲ್ಲಿ ಅದರದ್ದೇ ವಿಶೇಷವಾದ ಪ್ರಯೋಗಗಳು. ಡೈರೆಕ್ಟ್ ಏನೇನು ಸಾಧ್ಯ ಕನ್ನಡದಲ್ಲಿ ಬಂದು ಎಲ್ಲ ಥರ ಸಿನಿಮಾ ಬಂದಿದೆ, 6,000 ಸಿನಿಮಾ ಬಂದಿದೆ ಇದುವರೆಗೂ. 1934ಇಂದ 2024 ಅಂದರೆ ಆಲ್ಮೋಸ್ಟ್ 90 ವರ್ಷ 95 ವರ್ಷ ಆಗ್ತಾನೆ ಬಂತು, 90 ವರ್ಷ ಆಗ್ತಾ ಬಂತು, 100 ವರ್ಷದ ಹತ್ತಿರ ಇದ್ದೀವಿ. ಈ ಟೈಮಲ್ಲಿ 6,000 ಸಿನಿಮಾ ಬಂದಿರೋದು ನನ್ನ ರೆಕಾರ್ಡ್ ಗೊತ್ತಿರೋ ಹಾಗೆ. 1934 ಎಷ್ಟು ಬಂತು, 35 ಎಷ್ಟು ಬಂತು, ನಾನು ಸ್ಕೂಲ್ ನಡೆಸ್ತೀನಿ, ಎಲ್ಲವೂ ಮಾಹಿತಿ ಇದೆ ನನ್ನ ಹತ್ರ, ಇದ್ದೇ ಇರುತ್ತೆ ನನ್ನ ಹತ್ರ, ಪುಸ್ತಕಗಳಿದೆ. ಅದರಲ್ಲಿ ತುಂಬ ವಿಶೇಷವಾದಂಥ ಸಿನಿಮಾಗಳು ಒಂದಷ್ಟು ನಾನು ಕೊಡಬೇಕು ಅಂತ ನನ್ನ ಆಸೆ. ಯಾಕೆ ನನಗೆ ತುಂಬ ಇಷ್ಟ ಆಗ್ತಿದ್ದು, ನಾನು ಹಾಗೆ ನೋಡಿದ್ರೆ ಶಿವಣ್ಣ ಅವ್ರದ್ದು ನಮ್ಮೂರು ಬಂದವರಿಗೆ ಭಾರಿ ಪ್ರೀತಿ ನನಗೆ. ಅದನ್ನೊಂದು 10 ಸತಿ ಥಿಯೇಟ್ರಲ್ಲೇ ನೋಡಿದ್ದೀನಿ. ನನ್ನ ಅವಾಗ ಸಿನಿಮಾ ರಂಗಕ್ಕೆ ಬಂದಿರಲಿಲ್ಲ. ಅವ್ರ ಜೋಡಿ ಹಕ್ಕಿ ತುಂಬ ಇಷ್ಟಪಡ್ತೀನಿ. ಅವರ ಬೇರೆ ಬೇರೆ ಚಿತ್ರಗಳಿದೆ ಶಿವಣ್ಣಂದು. ಅಪುನೀತ್ ಸರ್ದು ಅವ್ರದ್ದು, ಅಪುನೀತ್ ಅವರು ನಾನು ಅವ್ರಿಗೆ ಪಾಠ ಮಾಡಿ ಕನ್ನಡ ಪಾಠ ಮಾಡಲಾಗಿ ಕನ್ನಡದ ಕೊಟ್ಟಿರ್ತೀನಿ, ನಾನೇ ಕನ್ನಡ ಪಾಠ ಹೇಳಿದೆ. ಮೆಂಟರ್ ಟು ಪುನೀತ್ ರಾಜ್ಕುಮಾರ್ದ ಅಗ್ರಿಮೆಂಟೇ ಇದೆ ನನ್ನ ಹತ್ರ. ಮೆಂಟರ್ ಅಂದರೆ ಗುರುಗಳು ಅಂತ, ಅವ್ರ ಗುರುಗಳಂತಲೇ ಕರಿತಿದ್ದು ನಾನು. ಅವ್ರಿಗೆ ಪಾಠ ಹೇಳಿದ್ದೀನಿ. ಅಪ್ಪು ಅವ್ರ ಜೊತೆ ತುಂಬ ಒಳ್ಳೆ ಗಳಿಗೆ ಕಳೆದೆ. 11 ವರ್ಷ ಇದೆ ಅವ್ರ ಜೊತೆ. ಅವ್ರ ಹುಡುಗರು ಯಾರೇ ಕೊಡೆಲ್ಲ ಡೈಲಾಗ್ ಬರ್ಸಿದ್ರು, ಮನೆ ಗೃಹಪ್ರವೇಶನ ಕೇಳಿ ಬರ್ಸಿದ್ರು. ಅದು ಅಪ್ಪು ಸರ್ ಎಸ್ಕೊಟ್ಟಮಿ ಅವರು. ಅದು ಅವರ ಮಿಲನ ಭಾರಿ ಇಷ್ಟ. ನಾನು ಕೇಳಿದರು, ನನ್ನ ಚಿತ್ರದಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ? ನಂಗೆ ಮಿಲನ ತುಂಬ ಇಷ್ಟ ಸರ್ ಅಂತ. ಅವ್ರಿಗೊಂದು ಜೋಕ್ ಹೇಳ ನಿಮ್ಗೆ ಅಪ್ಪು ಸರ್ದು. ಅಪ್ಪು ಸರ್ ಅವ್ರು ಇಲ್ಲ, ಬಟ್ ಆ ನೋವಿದೆ ನಂಗೆ. ಯಾಕೆಂದರೆ ನಾನು ಇವತ್ತಿಗೂ ಈ ಕ್ಷಣಕ್ಕೂ ಆ ನೋವಿಂದ ಹೊರಗಡೆ ಬಂದಿಲ್ಲ. ಶಾಕ್ ಅದು. ಆ ವಯಸ್ಸಲ್ಲ, ನಾನು ಅವ್ರಿಗಿಂತ 4 ವರ್ಷ ದೊಡ್ಡವನು. ವಯಸ್ಸಾದವರೆಲ್ಲ ಇನ್ನೂ ಇದ್ದಾರೆ, ಇದು ಬ್ಯಾಡದಿದ್ದವರೆಲ್ಲ ಇದ್ದಾರೆ, ಇದೇನು ಇವರನ್ನು ದೇವ್ರು ಕರ್ಕೊಂಬಿಟ್ಟಲ್ಲ ಅಂತ ಎಷ್ಟೋ ಸಹ ಅನಿಸಿರೋದು ಉಂಟು. ನಮ್ಮ ರಂಗನಾಯಕ ಶೂಟಿಂಗ್ ನಡೆಯುವಾಗಲೇ ಬರ್ತೀನಿ ಅಂದಿದ್ರು. ನಾವೆಲ್ಲ ಅಡುಗೆ ಮಾಡಿ ಅವ್ರು ಬಂದಾಗ ನಾವು ಹೀಗಿರಬೇಕು ಅಂತ. ಬಿಕಾಸ್ ಅವ್ರನ್ನ ಅಷ್ಟು ಇಷ್ಟಪಡುವಂಥ ವ್ಯಕ್ತಿ, ತುಂಬ ವರ್ಷಗಳಿಂದ ನೋಡಿದ್ರು. ಅವ್ರದ್ದು ಭಕ್ತ ಪ್ರಹ್ಲಾದದ್ದು ಅಪ್ಪು ಸರ್, ನಿಮ್ಮ ಪ್ರಕಾರ ಅಂದರೆ ಕೋಟಿದೀಪತಿಗೆ ಸ್ಕ್ರಿಪ್ಟ್ ಮಾಡ್ತಾಯಿದ್ವು, ನಿಮ್ಮ ಪ್ರಕಾರ ಅದನ್ನ ಟ್ರೈನಿಂಗ್ ನಮ್ಮದೇ ಇರುತ್ತೆ, ನಾನೇ ಟ್ರೈನ್ ಮಾಡಬೇಕು ಅನ್ನೋ. ನಿಮ್ಮ ಪ್ರಕಾರ ಯಾರು ಬೆಸ್ಟು ವಿಲನ್ ಅಂತ? ಸುಧೀರ್ ಅಂಕಲ್, ಬಾಲಕೃಷ್ಣ ಅಂಕಲ್, ಮುಸ್ರಿ ಅಂಕಲ್ ಅಂತ ಎಲ್ಲರ ಹೆಸರು ಹೇಳಿದ್ರು. ದೇವರಾಜ್ ಸರ್ ಹೆಸರು ಹೇಳಿದ್ರು, ಪ್ರಕಾಶ್ ರೈ ಹೆಸರು ಹೇಳಿದ್ರು, ಸುದೀಪ್ ಸರ್ ಹೆಸರು ಹೇಳಿದ್ರು. ಸುದೀಪ್ ಕಾಂಪಿಟೇಟರ್ ಆದರೂ ಅವ್ರು ಹಿಂಗೆ ತೊಗೊಳ್ತಾರೆ ಅಂದರೆ ಅವರು ಆರ್ಟಿಸ್ಟ್ ಹತ್ರ. ಅವರು ಅಪ್ಪನ ತುಂಬ ಹತ್ರದಿಂದ ನೋಡಿದ್ದೀನಿ ನಾನು. ಹಾಗೆ ನಾನು ನಿಮ್ಮ ಅಪ್ಪ ರೀ ಅಂದೆ. ನಮ್ಮಪ್ಪ ಎಲ್ಲಿ ಮಾಡಿದ್ರು ವಿಲನ್ ಅಂತ ನನ್ನ ಮೇಲೆ ಎಗರಿ ಬಿಟ್ಬಿಟ್ರು. ಸರ್ ಇದೇನಿಗಂತೀರಿ, ಭಕ್ತ ಪ್ರಹ್ಲಾದ ನೀವು ಇರೋ ರೀ, ಅವ್ರು ವಿಲನ್ ರೀ ಅಂದೆ. ಜೋರಾಗಿ ನಕ್ಕು, ನೀವು ನಕ್ಕಲ್ಲ ಅಷ್ಟೇ ಜೋರಾಗಿ ನಕ್ಕರು. ಅವ್ರು ಆ ಥರ ಮುಗ್ಧ ಕೂತ್ಕೋತಾರೆ. ಹುಯ್ಯ ಅಲ್ವಾ ಅಂತ ನಾನು ಹೇಳ್ತೀನಿ. ಆ ವಯಸ್ಸಲ್ಲಿ ನನಗೆ ಜ್ಞಾಪಕನೇ ಇಲ್ಲ ಅನ್ನೋ ಮಾತು ಹೇಳಿದ್ರು ಅವತ್ತು. ಇದಕ್ಕೆಲ್ಲ ಸಾಕ್ಷಿ ಒದಗಿಸೋಣ ಎಲ್ಲಿ ತಗೊಂಬರಲಿ ಸರ್. ಅದೇ ಅಪ್ಪು ಸರ್ ಬಗ್ಗೆ ಮಾತಾಡಿ ತುಂಬ ಖುಷಿ ಆಯಿತು. ಅದರಲ್ಲೂ ಕನ್ನಡದ ಕೋಟ್ಯಾಧಿಪತಿ ಶೋನಲ್ಲಿ ಅವ್ರುಗಳಿಗೆ ನೀವು ಗುರುಗಳಾಗಿದ್ರಿ ಅನ್ನೋದನ್ನು ಕೇಳೋಕ್ಕೆ ಇನ್ನೂ ಖುಷಿ ಆಗುತ್ತೆ. ಸತ್ಯ. ಯಾಕೆಂದರೆ ಅದು ಅಗ್ರಿಮೆಂಟ್ಸು ಸುವರ್ಣ ಕಂಪನಿ ಏನಿದೆ ಅದು ನಡೆಸಿದ್ದು, ಅದನ್ನು ಅವರೊಂದು ಅಗ್ರಿಮೆಂಟ್ ಕೊಡ್ತಾರೆ. 30 ಪುಟ ಇರುತ್ತೆ ಅಗ್ರಿಮೆಂಟು. ನೀವೊಂದು ಜೋಕ್ ಹೇಳ್ತೀನಿ. ಅಗ್ರಿಮೆಂಟ್ ಸೈನ್ ಮಾಡುವಾಗ ಅಪ್ಪು ಸರ್ ಇದ್ದರು, ಇವರೆಲ್ಲ ಇದ್ದರು. ಸೈನ್ ಮಾಡುವಾಗ ನನ್ನ ಮೇಲೆ ಹಿಂಗೆಲ್ಲ ನಮಸ್ಕಾರ ಮಾಡಿದೆ ಸೈನ್ ಹಾಕಿಂದ ಮುಂಚೆ. ನೀವು ದೇವ್ರನ್ನ ನಂಬಲ್ಲ ಅಂತೀರಿ, ಇದೇನು ರೀ, ಯಾರಿಗೆ ನಮಸ್ಕಾರ ಮಾಡ್ತೀರಿ ಅಂತ ಬಂತು. ಇದೇ ಅಪ್ಪು ಸರೇ ಕೇಳಿದ್ರು. ನಾನು ಇದು ನಿಮ್ಮ ತಂದೆಗೆ ಸರ್ ಅಂದೆ. ಅಣ್ಣ ನನ್ನ ಅಪ್ಪಂಗೆ ಅಪ್ಪಾಜಿಗ ಯಾಕೆ ಅಂತ. ಅವರೇ ನಿಮ್ಮ ಕನ್ನಡ ಸರಿಯಾಗಿ ಕಲಿಸ್ಬಿಟ್ಟಿರೋ, ನನ್ನ ಕೆಲಸನೇ ಇರ್ತಿರಲಿಲ್ಲ, ನಾನು ಖಾಲಿ ಕೂತ್ಕೊಂಡ್ಬಿಡೋರಲ್ಲ ಸರ್ ಅಂತ ಜೋಕಾಗಿ. ಸತ್ಯ, ಅದು ನಡೆದಿರೋದೆ. ಎಲ್ಲ ಪೇಪರ್ಸ್ ಎಲ್ಲ ಇದೆ. ಇಲ್ಲಿ ಅಪ್ಪೂನ ಚಿಕ್ಕವ್ರು ಮಾಡಬೇಕು ಅನ್ನೋ ಉದ್ದೇಶಗಳಾಗಲಿ, ಇನ್ನೊಬ್ಬರ ಬಗ್ಗೆ ಇದು ಮಾಡಬೇಕು ಅಂತಲ್ಲ. ನಮ್ಮ ರಂಗನಾಯಕ ಪ್ರಚಾರದ ಸನ್ನಿವೇಶದಲ್ಲಿ ಈ ಪ್ರಶ್ನೆ ಅಪ್ಪು ಅವ್ರ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ ಅಂತಂದರೆ, ನಾನು ಅವ್ರ ಜೊತೆ ಕಳೆದಿರೋ ಗಳಿಗೆಗಳನ್ನ ಹಂಚ್ಕೊಳ್ಳೋದ್ರ ಒಂದು ಖುಷಿ ಇದೆ. ಅವ್ರನ್ನ ಕಳ್ಕೊಂಡಿದ್ದಕ್ಕೆ ಅತೀವಾದ ನೋವಿದೆ. ನೀವು ಆಲ್ಮೋಸ್ಟ್ 15-20 ದಿನ ಶೂಟಿಂಗ್ ಮಾಡಲಿಲ್ಲ ನಾನು. ಎಲ್ಲವೂ ರೆಡಿಯಾಗಿತ್ತು. ಏನಾಗಬೇಕು, ಅಪ್ಪು ಹೋದ್ರು ಅಂತ ನಂಬಿಕೆ ಆಗ್ತಿಲ್ಲ. ನಾನು ಅವನು ಬೈದೆ. ಶಮಂತ ಅಂತ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ. ಅವ್ನು ಫೋನ್ ಮಾಡಿ ನಂಗೆ ನ್ಯೂಸ್ ಕೊಡ್ತಾನೆ. ಕುಡುಬಿಟ್ಟು ಮಾಡಬೇಡ, ಮುಚ್ಕೊಂಡಿಡು ಅಂತ ಬೈದೆ ಅವನಿಗೆ. ಏನು ಹೇಳ್ತಿದ್ದೆ? ಯಾಕೆಂದರೆ ಅಪ್ಪು ಅವ್ರನ್ನ ಇನ್ನೂ ಟಗರ್ ನೋಡ್ದಂಗೆ ನೋಡಿದ್ದ ಅವ್ರನ್ನ. ಅವರು ಬಾಡಿ 4ರಿಂದ 6 ಗಂಟೆ ತನಕ ಜಿಮ್ ಮಾಡೋರು. ಬೆಳಿಗ್ಗೆ ಜಿಮ್ ಮುಗಿಸಿ ಬಂದು 7 ಗಂಟೆಗೆ 7:15 ಕೂತ್ರೆ ಹತ್ರ 11-11:30 ತನಕ 250-300 ಜನ ಎಷ್ಟು ಜನ ಇರ್ತಾರೆ ಫ್ಯಾನ್ಸ್, ಅಷ್ಟು ಜನಕ್ಕೆ ಫೋಟೋ ಕೊಡೋರು. ಅದು 1 ಗಂಟೆ ತನಕ ಆಗೋದು. ಅವ್ರನ್ನ ಹೊರಡಿಸಿ ಆಮೇಲೆ ಇದರಲ್ಲಿ ಮಡ್ರಾಸಲ್ಲಿ AM ಸ್ಟುಡಿಯೋಸಲ್ಲಿ ಆಗಿದ್ದು ಶೂಟಿಂಗು. ಅದೆಲ್ಲ ಮುಗಿಸಿದ ಮೇಲೆ ರಾಘವೇಂದ್ರ CTV ಹೆಡ್ಡು ಅವನು ಅಲ್ಲೇ ಇರ್ತಿದ್ದ. ಆ ಥರ ಒಳ್ಳೆ ಫ್ರೆಂಡ್ಸು. ಇದು ಅವ್ರನ್ನ ಕಳಿಸಿ, ಸರ್ ಬೇಗ ಹೇಳಬೇಕು, ನೀವು ಫ್ರೆಶ್ ಆಗಿರಿ ಸರ್, ನೀವು ರೆಸ್ಟ್ ಮಾಡಿ ಫಸ್ಟು. ಅವ್ರು ಮಧ್ಯಾಹ್ನ ಮಲಗ್ತಿರ್ಲಿಲ್ಲ. ನಾನು ಸರ್ ಅದಕ್ಕೆ ಒಂದು ಪವರ್ ನ್ಯಾಪ್ ಅಂತ ಕರೀತಾರೆ, ನೀವು ಪವರ್ ನ್ಯಾಪ್ ತೊಗೊಳ್ಳಿ ಸರ್, 20 ನಿಮಿಷ ತಪ್ಪಲ್ಲ. ಸುಮ್ಮನೆ ಮಧ್ಯಾಹ್ನ ಹೊತ್ತು 2 ಅವರ್ ಮಲಗಿದ ತಪ್ಪು. ಚೆನ್ನಾಗಿ ಊಟ ಮಾಡಿಬಿಟ್ಟು ಕತ್ಲಾಗವ್ರು ಮಲಗಿಬಿಡ್ತೀನಿ, ಆಮೇಲೆ ಎದ್ಬಿಟ್ಟು ಆ ಥರ ಅಲ್ಲ, ಅರ್ಧ ಗಂಟೆ ರೆಸ್ಟ್ ಮಾಡಿ ತಪ್ಪಿಲ್ಲ ಅಂತ ನಾನು ಇದನ್ನು ಇಟ್ಕೋತಿದ್ದೆ. ರಾಘಣ್ಣನೂ ಇದ್ರು ಕೇಳಿ, ರಾಘವೇಂದ್ರ ರಾಜ್ಕುಮಾರ್ ಅವರು. ಅದು ಸ್ವಲ್ಪ ರೆಸ್ಟ್ ಮಾಡಿದ್ದಾರೆ. ಯಾಕೆಂದರೆ 2 ಎಪಿಸೋಡ್ ಮಾಡ್ತಾಯಿದ್ರು. ಫಸ್ಟ್ ಎಪಿಸೋಡು ಬ್ರೈಟಾಗಿ ಕಾಣ್ತೀರಿ, ಸೆಕೆಂಡ್ ಎಪಿಸೋಡ್ ಸ್ವಲ್ಪ ಡಲ್ ಆಗುತ್ತೆ ಸರ್. ಆ ಫ್ರೆಶ್ನೆಸ್ ಬೇಕು ಅಂದರೆ ಒಂದು 20 ನಿಮಿಷ ಪವರ್ ನ್ಯಾಪ್ ಅಂತ. ನಾನು ಮಲ್ಬೇಡಿ ಸರ್, ಕೂತ್ಕೊಳ್ಳಿ ಒಂದು ಕಡೆ, ಕೂತ್ಕೊಂಡು ಕಡೆನೇ ಕಣ್ಣು ಮುಚ್ಕೊಂಡು ಸುಮ್ಮನೆ ರಿಲ್ಯಾಕ್ಸ್ ಮಾಡಿ ಲೈಟೆಲ್ಲ ಆಫ್ ಮಾಡ್ಕೊಳ್ಳಿ.
ಮುಂದಿನ ಎಪಿಸೋಡ್ಗೆ ನಿಮ್ಮ ಮುಖ ಫ್ರೆಶ್ ಆಗಿ ಬರುತ್ತೆ ನಮಗೆ ಅಂಥೇಳಿ ಅದು ಮಾಡಿಸಿದ್ದೀವಿ. ಅಂದರೆ ಟ್ರೈನಿಂಗ್ ಅಂದಾಗ ಅವೆಲ್ಲ ಮಾಡಬೇಕಾಗತ್ತೆ. ಅವ್ರಿಗೆ ಕನ್ನಡ ಸ್ಪೀಡ್ ರೀಡಿಂಗ್ ಇರಲಿಲ್ಲ, ಸ್ಪೀಡಾಗಿ ಓದ್ತಿರ್ಲಿಲ್ಲ ಅವರು. ಆ ಸ್ಪೀಡ್ ರೀಡಿಂಗಿನ ಗೆ ಟೆಕ್ನಿಕ್ ನಾನು ಹೇಳ್ಕೊಟ್ಟಿದ್ದು. ಸರ್ ನೀವು ಟ್ರಾವೆಲ್ ಮಾಡುವಾಗ ಶೂಟಿಂಗ್ ಹೋಗ್ತಾ ಇರ್ತೀರಿ, ಅದು ಎಲ್ಲ ಶೂಟಿಂಗ್ ನಡೀತು ತುಂಬ. ಅಲ್ಲಿ ಓಡಾಡುವಾಗ ದಾರಿಯಲ್ಲಿ ಏನೇನು ಕನ್ನಡ ಬೋರ್ಡ್ ಸಿಗುತ್ತೆ ಅದೆಲ್ಲ ಓದಿ ಸರ್ ಅಂತ. ಅವಾಗ ನಿಮ್ಗೆ 1 ಸೆಕೆಂಡ್ 2 ಸೆಕೆಂಡ್ ಓದ್ಬಿಡ್ಬೇಕಿಲ್ಲ, ಹೊಟ್ಟೆ ಬಿಡುತ್ತದು. ಅವಾಗ ಸ್ಪೀಡ್ ರೀಡಿಂಗ್ ಸಿಗುತ್ತೆ, ನಾವೆಲ್ಲ ಹಾಕಿ ಕಲ್ತೀವಿ ಸರ್ ಅಂತ. ಚೆನ್ನಾಗಿದೆ ಇದು, ಐಡಿಯಾನ ಬಳಸ್ತೀವಿ ಅಂತ. ಸೊ ಈಗ ತುಂಬ ಒಡನಾಟ ಇದೆ ಮಾಕೆ ತಂದು ನಮ್ಮದು, ನಾವು ಕೂತು ಮಾತಾಡಿ. ಅದೇ ಅವ್ರ ಬಗ್ಗೆ ಮಾತಾಡಿದ್ರೆ ದಿನಾನೇ ಸಾಕಾಗಲ್ಲ. ಅದರಲ್ಲೂ ಇವಾಗ ಈ ರಂಗನಾಯಕ ಸಿನಿಮಾ ಬಂದಾಗ ಅವ್ರು ಇದ್ದಿದ್ರಂತೂ ತುಂಬ ಖುಷಿ. ಅಯ್ಯೋ ಅವ್ರು ಎಷ್ಟು ಇಷ್ಟಪಟ್ಟು ನಿಮ್ಮದು ಡೈಲಾಗ್ಸು ಅವ್ರದ್ದು ಅಭಿನಯ ಎಲ್ಲ ನೋಡಬೇಕು, ನಿಮ್ಮ ಡೈರೆಕ್ಷನ್ ನೋಡಬೇಕು, ಬರ್ತೀನಿ ಅಂತ ನೋಡಿ ಸೆಟ್ಗೆ ಬರ್ತೀನಿ ಅಂತ ಹೇಳಿದ್ರೆ ಅದು ವಿಡಿಯೋ ಇದೆ, ಅದು ಆಡಿಯೋ ಇದೆ. ಇದು ಅಂತೆಲ್ಲ ಆಯಿತು. ಒಂಥರ ಅವ್ರನ್ನ ಕಳ್ಕೊಂಡಿದ್ದು ದುರ್ವಿಧಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ಅಪ್ಪು ಇಸ್ ಲವ್ಲಿ ಕಿಡ್, ಯಾವತ್ತಿಗೂ ಇರ್ತಾರೆ.